ಉತ್ತರ ಕನ್ನಡದ ಕಾರವಾರದಲ್ಲೂ ವರ್ಷಧಾರೆ ಅಬ್ಬರಿಸ್ತಾ ಇದೆ. ಸಂಕಷ್ಟದಲ್ಲಿ ಜನ ಇದ್ದಾರೆ. KSRTC ಡಿಪೋ ಜಲಾವೃತವಾಗಿದೆ. 50 ಬಸ್ಗಳು ಸಂಪೂರ್ಣವಾಗಿ ಈಗ ಡಿಪೋದಲ್ಲೇ ಸಿಲುಕಾಕೊಂಡಿವೆ. ಡಿಪೋದಿಂದ ಹೊಸ ಬಸ್ಗಳನ್ನು ಹೊರಗಡೆ ತೆಗೆಯೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಬಸ್ ಹೊರತೆಗೆಯಲು ಸಿಬ್ಬಂದಿಗಳು ಹರಸಾಹಸವನ್ನು ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉತ್ತರ ಕನ್ನಡದ ಕಾರವಾರದಲ್ಲಿ ಈಗ ಮಳೆಯ ಅಬ್ಬರ ತುಂಬ ಜಾಸ್ತಿ ಆಗಿದೆ. ಪ್ರಮುಖವಾಗಿ ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಬರ್ತಾ ಇದೆ. ಈ ಕಾರಣಕ್ಕೋಸ್ಕರ ಒಂದಲ್ಲ ಒಂದು ರೀತಿಯಂಥ ಸಮಸ್ಯೆಗಳು ಆ ಭಾಗದ ಜನರು ಎದುರಿಸ್ತಾನೆ ಇದ್ದಾರೆ. ಈಗ ಡಿಪೋದಿಂದ ಬಸ್ಗಳು ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅಷ್ಟು ಭಾರೀ ಪ್ರಮಾಣದಲ್ಲಿ ನೀರು ಡಿಪೋಗೂ ಕೂಡ ನುಗ್ಗಿದೆ. ಜೊತೆಗೆ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರಿದೆ. ಹೀಗಾಗಿ ಅನೇಕ ಬಸ್ಗಳು ಈಗ ಒಳಗಡೆ ಸುಮಾರು 50ಕ್ಕೂ ಹೆಚ್ಚು ಬಸ್ಗಳು ಡಿಪೋ ಒಳಗಡೆ ಸಿಲುಕಾಕೊಂಡಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಂಚಾರ ತುಂಬ ಕಷ್ಟಕರವಾಗಿದೆ. ಯಾಕೆಂದರೆ ಎಲ್ಲ ಕಡೆಯೂ ಕೂಡ ಭೂಕುಸಿತ ಆಗ್ತಾ ಇದೆ, ಗುಡ್ಡ ಕುಸಿತ ಆಗ್ತಾ ಇದೆ. ಈ ಕಾರಣದಿಂದ ಸಂಚಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಈಗ KSRTC ಡಿಪೋ ಒಳಗಡೆ ನೀರು ಶೇಖರಣೆ ಆಗಿದ್ದು ನೋಡ್ತಾ ಇದ್ದೀರಾ, ಸಿಬ್ಬಂದಿಗಳು ಹರಸಾಹಸವನ್ನು ಪಟ್ಟು ನಡೆಯುವಂತಾಗಿದೆ. ಹೀಗಾಗಿ ಬಸ್ಗಳು ಕೂಡ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಕಷ್ಟವಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಯಾರೂ ಕೂಡ ಡ್ರೈವರ್ಗಳು ಕೂಡ ಬಸ್ಸನ್ನು ಹೊರತೆಗೆಯಲು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಅಥವಾ KSRTC ಕೂಡ ಅಳೆದು ತೂಗಿ ನಿರ್ಧಾರವನ್ನು ಮಾಡ್ತಾಯಿದ್ರು. ಅಗತ್ಯ ಇದ್ದರೆ ಅಥವಾ ತೀರಾ ಅನಿವಾರ್ಯವಿದ್ದರೆ ಮಾತ್ರ ಬಸ್ಗಳನ್ನು ಸಂಚರಿಸೋದಕ್ಕೆ ಅನುಮತಿ ನೀಡ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೂರಜ್ ಅಲ್ಲಿಂದಲೇ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆ ಬೆಳಗ್ಗೆಯಿಂದ ನಿರಂತರವಾಗಿ ಸುರಿದ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲದೆ ಕಾರವಾರ ನಗರಕ್ಕೆ ಬರುವಂತಹ ಬಹುತೇಕ ರಸ್ತೆಗಳು ಸಹಿತ ಬ್ಲಾಕ್ ಆಗಿದೆ. ಆ ಹಿನ್ನೆಲೆ ಅದರ ಜೊತೆಗೆ ಕಾರವಾರ ನಗರದಲ್ಲಿರುವಂಥ ಬಸ್ ಡಿಪೋ ಸಹಿತ ಜಲಾವೃತವಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಬಸ್ ಡಿಪೋ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಿನ್ನೆಯೂ ಸಹಿತ TV9 ಈ ವಿಚಾರವಾಗಿ ವರದಿ ಪ್ರಸಾರ ಮಾಡಲಾಗಿತ್ತು. ಈಗಾಗಲೇ ಈ ಡಿಪೋದಲ್ಲಿ ನೀರು ಸೇರ್ತಾ ಇದೆ, ಪೂರ್ತಿಯಾಗಿ ಜಲಾವೃತವಾಗುವಂಥ ಸನ್ನಿವೇಶ ಇದೆ ಅಂತ ಹೇಳಲಾಗಿತ್ತು. ಇವತ್ತು ಪೂರ್ತಿಯಾಗಿ ಜಲಾವೃತವಾಗಿದೆ. ಅದರ ಜೊತೆಗೆ ಈಗೇನು ಬಸ್ಗಳು ಕಾಣ್ತಾ ಇದ್ದಾವೆ, ಈ ಬಸ್ಗಳು ಕಾರವಾರ ನಗರದಿಂದ ಹೊರಭಾಗಕ್ಕೆ ಹೋಗೋಕ್ಕೆ ರಸ್ತೆಗಳು ಸಹಿತ ಬ್ಲಾಕ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ವಾಹನ ಸವಾರರು ಅಂದರೆ ಚಾಲಕರು ಮತ್ತು ನಿರ್ವಾಹಕರು ಸಹಿತ ಪೂರ್ತಿಯಾಗಿ ಅವರು ಸಹಿತ ಇಲ್ಲೇ ನಿಲ್ಲುವಂಥ ಕಾರವಾರ ಡಿಪೋದಲ್ಲೇ ನಿಲ್ಲುವಂಥ ಸನ್ನಿವೇಶ ಉಂಟಾಗಿದೆ. ಯಾಕಂದರೆ ಕಾರವಾರ ನಗರದ ಸುತ್ತಲೂ ಸಹಿತ ಪ್ರಮುಖವಾಗಿ ಕಾಡಂಚಿನ ಮತ್ತು ಗುಡ್ಡಂಚಿನ ರಸ್ತೆಗಳೇನಿದ್ದಾವೆ, ಅಲ್ಲಿ ಗುಡ್ಡ ಕುಸಿತ ಕೆಲವು ಕಡೆ ಆಗಿದ್ದರೆ ಕೆಲವು ಕಡೆಗೆ ರಸ್ತೆಗಳು ಸಹಿತ ಜಲಾವೃತವಾಗಿದೆ. ಆ ಹಿನ್ನೆಲೆಯಲ್ಲಿ ವಾಹನಗಳು ಹೋಗದಂಥ ಪರಿಸ್ಥಿತಿ ಆಗಿದೆ. ಕೆಲವು ಕಡೆಗಳಂತೂ ಬಸ್ಗಳು ಕಿಲೋಮೀಟರ್ ಗಂಟಲೆ ಬಸ್ಗಳು ವಾಹನಗಳು ಸರದಿ ಸಾಲಿನಲ್ಲಿ ನಿಂತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವರು ಹೋಗಿರೋರು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರುವ ಹಿನ್ನೆಲೆಯಲ್ಲಿ ಮುಂದಾಲೋಚನೆಯಿಂದ ಇವರು ಇಲ್ಲೇ ನಿಂತುಕೊಂಡಿದ್ದಾರೆ. ಯಾಕೆಂದರೆ ಇವತ್ತು ಬೆಳಗ್ಗೆಯಿಂದಲೂ ಸಹಿತ ಜಿಲ್ಲಾಡಳಿತ ರಸ್ತೆಯನ್ನು ತೆರವು ಮಾಡುವಂಥ ಕೆಲಸ, ರಸ್ತೆಯಲ್ಲಿ ಮಣ್ಣು ಅಥವಾ ಜಲಾವೃತವಾಗಿರುವುದನ್ನು ತೆರವು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಆದರೆ ಇದುವರೆಗೂ ಆ ಕೆಲಸ ಪೂರ್ತಿಯಾಗಿಲ್ಲ. ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಎಷ್ಟು ಗಂಟೆಗೆ ಹೋಗ್ಬೇಕಾಗಿತ್ತು ಸರ್? ಏನಾಯ್ತು ಸರ್? 6 ಗಂಟೆಗೆ ಹೋಗ್ಬೇಕಾಗಿತ್ತು ಸರ್. ಬೆಳಗ್ಗೆಯಿಂದ ಮಳೆ ಸುರಿತಿಂದ ಡಿಪೋ ಎಲ್ಲ ನೀರಾಗಿದೆ. ಗಾಡಿ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಮುಂದೆಗಳೆಲ್ಲ ರೋಡ್ಗಳೆಲ್ಲ ಫುಲ್ ಬ್ಲಾಕ್ ಆಗಿದೆ. ಚಂಡ್ಯದಲ್ಲಿ ನಿನ್ನೆಯಿಂದ ಬ್ಲಾಕ್ ಆಗಿದೆ. ಅದೇ ಕಾರಣದಿಂದ ಯಾವುದೇ ಬಸ್ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಎಲ್ಲೆಲ್ಲಿ ರಸ್ತೆಗಳು, ಯಾವ್ಯಾವ ರಸ್ತೆಗಳು ಬ್ಲಾಕ್ ಆಗಿದೆ? ಚಂಡ್ಯ ಮತ್ತು ಅರ್ಗದಲ್ಲಿ ಮತ್ತು ಆ ಕಡೆ ದೇವಿಮನಿ ಘಟ್ಟದಲ್ಲಿ ಬ್ಲಾಕ್ ಆಗಿದೆ. ನಾವು ಹೋಗ್ಬೇಕಾದ್ರೆ ರಾಣೆಬೆನ್ನೂರು ಹೋಗ್ಬೇಕಾಗಿತ್ತು. ಆದ ಕಾರಣ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಈ ಕೆಲವರು ಹೋಗಿರಬಹುದು, ಕೆಲವರು ಹೋಗಿದ್ದಾರೆ, ಕೆಲವರು ಸಹಿತ ಕಿಲೋಮೀಟರ್ ಗಂಟಲೆ ಅಲ್ಲಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಅವ್ರೇನಾದ್ರು ಫೋನ್ ಮಾಡಿ ಅಲ್ಲಿ ಅಂತ ಸನ್ನಿವೇಶ ಏನಾದ್ರು ಹೇಳಿದ್ರೆ ನಿಮಗೆ? ಹೌದು, ಕೆಲವರು ಹೋಗಿದ್ದಾರೆ ಸರ್. ಹೋಗಿದ್ರೆ ಆದರೂ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ, ಜಾಮ್ ಆಗಿದೆ. ನೀವು ಬೆಳಗ್ಗೆ 6 ಗಂಟೆಗೆ ಹೋದವರು ಇನ್ನೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಆ ಕಡೆಯಿಂದ ಬರೋ ಗಾಡಿ ಅಲ್ಲೇ ಚಂಡ್ಯದಲ್ಲಿ ಅಲ್ಲೇ ಬ್ಲಾಕ್ ಆಗಿದೆ. ಅವರು ಕಿಲೋಮೀಟರ್ ಗಂಟಲೆ ಜಾಮ್ ಆಗಿದೆ. ನೀವು ಯಾವ ಕಡೆ ಹೋಗಬೇಕಾಗಿತ್ತು? ಇವ್ರ ಗಾಡಿ, ಇವರು ವಾಹನ ನಿರ್ವಾಹಕರು ನಾವು. ನಿನ್ನೆ ಸುರಿದ ಮಳೆಯಿಂದಾಗಿ ನಮ್ಮ ಘಟಕ ಪೂರ ಸಂಪೂರ್ಣ ಜಲಾವೃತ ಆಗಿದೆ. ಮುಂದಿನ ಒಂದು ಸುರಕ್ಷಿತ ರೀತಿಯಿಂದ ವಾಹನವನ್ನು ಹೊರಗಡೆ ಬಿಡದೆ ಡಿಪೋದಲ್ಲಿ ನಿಲ್ಲಿಸಿದ್ದೀವಿ. ಮುಂದೆ ಹೋದ ರಸ್ತೆ ನಮಗೆ ಹೋಗ್ಲಿಕ್ಕಿಲ್ಲ, ಹಂಗೆ ಸಮಸ್ಯೆ ಆಗಿದೆ. ಮತ್ತು ನಮ್ಮ ಡ್ರೈವರ್ ಕಂಡಕ್ಟರ್ ಬಾಕ್ಸ್ಗಳು ನೀರಲ್ಲೇ ಮುಳುಗಡೆ ಆಗಿದೆ. ಅಲ್ಲದಂಥ ಟಿಕೆಟು ಮತ್ತು ಅವ್ರತಕ್ಕಂಥ ಬಟ್ಟೆಗಳು ಎಲ್ಲ ನೀರಲ್ಲಿ ಒದ್ದೆ ಆಗಿ ಹಾಳಾಗಿದೆ. ರಾತ್ರಿ ಮಲಗೋಕೆ ನಿಮಗೆ ಏನಾದರೂ ಸಮಸ್ಯೆ ಆಯ್ತಾ? ಹೆಂಗೆ ರಾತ್ರಿ? ಸರ್, ನೀರೆಲ್ಲ ಡಿಪೋದಲ್ಲಿ ಬಂದಿದೆ, ಮಲಗಲಿಕ್ಕೆ ಆಗ್ತಾ ಇಲ್ಲ. ಕೆಲವು ಹುಡುಗರು 4-5 ಜನ ಇದ್ದಾರೆ ಇಲ್ಲಿ. ಅಲ್ಲಿ ಮಲಗಲಿಕ್ಕೆ ರೂಮ್ ಇಲ್ಲ, ರೂಮಲ್ಲಿ ನೀರು ಬಂದಿದೆ, ರ್ಯಾಂಪಲ್ಲಿ ನೀರು ತುಂಬಿಕೊಂಡಿದೆ. ಮತ್ತು ವೆಹಿಕಲ್ ಚೆಕ್ ಮಾಡೋಕೆ ಅವ್ರಿಗೆ ಇಳಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣ ಕರೆಂಟ್ ಇಲ್ಲ, ಏನಿಲ್ಲ, ಸಮಸ್ಯೆ ಭಾಳ ಆಗ್ತಾ ಇದೆ. ಒಂದು ಕಡೆಗೆ ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಯಿಂದ ಅವರು ಮಲಗುವಂಥ ಸ್ಥಳಗಳಿಗೂ ನೀರು ನುಗ್ಗಿದೆ. ಇನ್ನೊಂದು ಕಡೆಗೆ ವಾಹನಗಳನ್ನು ಬೇರೆ ಕಡೆಗೆ ಅವರು ಹೋಗಬೇಕಾಗಿರುವಂಥ ಸ್ಥಳಗಳಿಗೆ ಒಯ್ಯಬೇಕಾದ್ರೆ ಅಲ್ಲಿ ರಸ್ತೆಗಳು ಜಲಾವೃತವಾಗಿದೆ. ಅಷ್ಟೇ ಅಲ್ಲದೆ ಕೆಲವು ಕಡೆ ಗುಡ್ಡ ಕುಸಿತ ಆಗಿರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸುವಂತಾಗಿದೆ ಅಂತಲೂ ಸಹಿತ ಚಾಲಕರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರೆ, TV9 ಕಾರವಾರ.